ಇವಾಗ ಕಾದಿರೋ ಎಣ್ಣೆಗೆ ನಾವು ಮಿಕ್ಸ್ ಈ ಥರ ರೆಡಿ ಮಾಡಿಟ್ಟಿರೋ ಹಲಸಿನಕಾಯಿ ಪೀಸನ್ನ ಹಾಕೋಣ. ನೋಡೋಣ ಹೇಗೆ ಬರುತ್ತೆ ಅಂತ. ಮೊನ್ನೆ ಒಂದು ಫಂಕ್ಷನಿಗೆ ಹೋಗಿದ್ವಲ್ವ, ಅಲ್ಲಿ ಎಲ್ರಿಗೂ ಮಾಡಿಕೊಟ್ಟಿದ್ರು. ಆದರೆ ನಮ್ಮ ಮನೆಯವ್ರು ತಿಂದಿಲ್ಲ, ಯಾಕೆಂದರೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ. ಮಂಚೂರಿಯಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು, ಅದಕ್ಕೆ ತಿಂದಿಲ್ಲ. ನೋಡಿ ಈ ಥರ ಎಣ್ಣೆಲಿ ಚೆನ್ನಾಗಿ, ಯಾವ ಕಲರ್ ಗಿಲ್ಲರ್ ಏನೂ ಹಾಕಲ್ಲ, ನ್ಯಾಚುರಲ್ ಆಗಿರಬೇಕು ಫುಡ್. ಮಿಕ್ಸ್ ಮಾಡಿಟ್ಟಿದ್ದೀನಿ ಎಲ್ಲ, ಮಧ್ಯಾಹ್ನನೇ ಮಾಡಿ ರೆಡಿ ಮಾಡಿಟ್ಟಿದ್ದೆ ಎಲ್ಲ. ನನ್ನ ಸಂಗೀತ ಕ್ಲಾಸ್ 5:30ಗೆ ಇವತ್ತು ಮುಗೀತು, ಮೊದಲನೇ ದಿವಸ ಇವತ್ತು ಮುಗೀತಲ್ವ. ಈ ಏಪ್ರಿಲ್ 15ರಿಂದ ಮೇ 15ರವರೆಗೆ ಸಾಟರ್ಡೆ ಸಂಡೇ ಬಿಟ್ಬಿಟ್ಟು ಪ್ರತಿದಿನ 5:30ಗೆ ಕರ್ನಾಟಿಕ್ ಮ್ಯೂಸಿಕ್ದು ಬೇಸಿಕ್ ಹೇಳ್ಕೊಡ್ಬೇಕು ಅಂತ ನಾನು ಒಂದು ಆಲೋಚನೆ ಬಂದಿರೋದು. ಯಾರಿಗಾದ್ರೂ ಬೇಕು ಅಂತಂದರೆ, ಇವಾಗ ಹೇಗೂ ಸಮ್ಮರು, ಮಕ್ಕಳೆಲ್ಲೂ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಬಿಸಿಲು ಕಾಲದಲ್ಲಿ ಕ್ಲಾಸಿಗೆ ಹೋಗಬೇಕು ಅಂದರೆ ಕೆಲವರಿಗೆಲ್ಲ ದೂರ ಇರುತ್ತಲ್ವ. ಅದಕ್ಕೆ ನಾನು ಈ ಒಂದು ಐಡಿಯಾ ಮಾಡಿರೋದು. ನೀವು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ, ಸಂಗೀತ ಕಲಿಬೇಕಂತ ಇಷ್ಟ ಇದ್ರೆ 5:30ಗೆ ಬನ್ನಿ. ಆರಾಮಾಗಿ ನಿಸ 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 ಧನಿ 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 ಪದ 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 ಗಮ ಪದ ನಿರಿಸ ನಿಸ 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 ಧನಿ 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 ಪದ 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 ಗಮ ಪದ ನಿರಿಸ ಪನಿ ನಿಸ ಪನಿ ನಿಸ ಪನಿ ನಿಸ ಗಮ ಪದ ನಿದ ಪದ ಪಮ ಗಮ ಗರಿಸ ನಿದ ನಿಸ ಗಮ ಗ ಸ ಗಮ ಪದ ಪದ ನಿಸ 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 ಧನಿ 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 ಗಮ ಪದ ನಿದ ಪಮ ಗಮ ಪದ ನಿದ ಪಮ ಗಮ ಪಮ ಗಮ ಗರಿ ಸರಿ ಸರಿ ಧನಿ ಸ ಧನಿ ನಿಸ ಸ ಗ ಗಮ ಗ ಸ ಗ ಗಮ ಮದ ಧನಿ ದ ಧನಿ ಸ ಗ ಸ ನಿ ಧನಿ ಸ ನಿ ಧನಿ ದ ಪಮ ಗಮ ಧನಿ ಸ ಧನಿ ದ ಮ ಗಮ ಗರಿ ಸ ನಿ ಧನಿ ಸ ಗಮ ಧನಿ ಸ ನಿ ದ ಪಮ ಗಮ ಗರಿ ಸ ನಿ ಧನಿ ಸ ಗಮ ಧನಿ ಸ ನಿ ದ ಪಮ ಗಮ ಗರಿ ಸ ನಿ ಧನಿ ಸ ಧನಿ ನಿ ಸ ಸ ಗ ಗ ನಿ ನಿ ಸ ಸ ಗ ಗ ಮ ಮ ಸ ಸ ಗ ಗ ಮ ಮ ದ ದ ಗ ಗ ಮ ಮ ದ ದ ನಿ ನಿ ಮ ಮ ದ ದ ನಿ ನಿ ಸ ಸ ದ ದ ನಿ ನಿ ಸ ಸ ಗ ಅಂತ ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಕೆಲಸ ಮಾಡ್ತಾ ಇರಲಿ, ತಲೆಯಲ್ಲಿ ನಮಗೆ ನಾವು ಕಲ್ತಿರೋ ಸಂಗೀತನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆದರೆ ಶ್ರುತಿ ಕರೆಕ್ಟಾಗಿ ಇರಬೇಕು. ಶ್ರುತಿ ಇಲ್ಲದೆ ಪ್ರಾಕ್ಟೀಸ್ ಮಾಡಿದ್ರೆ ಸಂಗೀತ ತಪ್ಪಾಗುತ್ತೆ. ಅದಕ್ಕೆ ಶ್ರುತಿ ಜೊತೆ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನಮ್ಮ ಈ ಒಂದು ಹಲಸಿನಕಾಯಿಯ ಮಂಚೂರಿಯ ಹೇಗೆ ಬರುತ್ತೆ, ಏನು ಕತೆ ನೋಡೋಣ. ಅದಾದಮೇಲೆ ನಾನು ಗೋಬಿ ಮಂಚೂರಿಯ ರೆಡಿಯಾಗಿದೆ. ಇದು ಕೂಡ ಎರಡೂ ಮಾಡೋಣ. ಹೇಗೂ ಈ ಗೋಬಿ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕೆಂದರೆ ಗೋಬಿನ ಚೆನ್ನಾಗಿ ನೋಡಬೇಕಲ್ವಾ. ಇವಾಗ ಬಿಸಿಲಾಗಿರೋದ್ರಿಂದ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಬಿಸಿಲು ಕಾಲ ಅಲ್ವಾ. ಇಲ್ಲ ಚಳಿಗಾಲದಲ್ಲಿ ಹುಳಗಳು ಜಾಸ್ತಿ ಇರ್ತವೆ, ಬಿಸಿಲು ಕಾಲದಲ್ಲಿ ಹುಳ ಕಡಿಮೆ ಇರುತ್ತೆ. ಹುಳಗಳು ಇರಲ್ಲ ಬಿಸಿಲು ಕಾಲದಲ್ಲಿ. ಇವತ್ತು ನಾನು ಕ್ಲೀನಾಗಿ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ನಲ್ಲ, ಒಂದು ಕಾಣಿಸಿಲ್ಲ. ಎಲ್ಲ ನೋಡಿಬಿಟ್ಟು ತೆಗ್ದು ನೋಡಿ, ಒಳ್ಳೆ ಕಟ್ಟ 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 ರೆಡಿ ಆಯಿತು ಹಸಿನಕಾಯಿ. ಇದಕ್ಕಿನ್ನೂ ಕೆಲಸ ತುಂಬ ಇದೆ. ಇದನ್ನ ಈ ಥರನೇ ಖರ್ಚಾಗ್ಬಿಡುತ್ತೆ. ಅದಕ್ಕೆ ಪೂರ ಆದಮೇಲೆ ಕಂಪ್ಲೀಟಾಗಿ ಗೋಬಿ ಮಂಚೂರಿಯ ಮಾಡಿ ಆಮೇಲೆ ತಿನ್ನೋದು. ಅಷ್ಟರಲ್ಲಿ ಪಕ್ಕದಲ್ಲಿರೋ ಬಾಣಲೆ ಕೂಡ ರೆಡಿ ಮಾಡಿದ್ದೀನಿ. ಮಿಕ್ಸಿಂಗ್ ಮಾಡಬೇಕಲ್ವಾ, ಅದಕ್ಕೆ ಇವಾಗ ಇದಕ್ಕೆ ನಾನು
ಅಂತ. ಇದು ಕಡಿಮೆ ಕಡಿಮೆ ಆಗುತ್ತೆ. ಇದು ಕೂಡ ಗೋಲ್ಡನ್ ಕಲರಲ್ಲೇ ಬರಬೇಕು, ಅವಾಗಲೇ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಲವೊಂದು ಕಡೆ ಈ ಗೋಬಿನ ತಿಂದರೆ ಚೆನ್ನಾಗಿ ಬೆಂದಿರಲ್ಲ, ಒಳಗಡೆ ಹಸಿ ಹಸಿ ಇರುತ್ತೆ, ತಿನ್ನಕ್ಕೆ ಇಷ್ಟ ಆಗಲ್ಲ ಅಷ್ಟೇ ಒಳಗಡೆ. ನಾವು ಜಾಸ್ತಿ ಮನೆಯಲ್ಲೇ ಮಾಡಿ ತಿಂತೀವಿ, ಇನ್ನೊಂದು ಚೆನ್ನಾಗಿ ಮಾಡಿರ್ತಾರೆ ಇಲ್ಲ ಅಂತ ಒಂದು ಡೌಟ್ ಇರುತ್ತಲ್ವಾ, ಅದಕ್ಕೆ ಮನೆಯಲ್ಲಾದರೆ ನಮಗೆ ಬೇಕಾಗಿರೋ ರೀತಿಯಲ್ಲಿ ಮಾಡ್ಕೋಬೋದು. ಫ್ರೆಂಡ್ಸ್, ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ನೀವು? ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ ಯಾರು ನೋಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ನನ್ನ ಕೆಲವೊಂದು ಕುಕ್ಕಿಂಗ್ ವಿಡಿಯೋ ಆಗಲಿ, ಗಾರ್ಡನ್ ವಿಡಿಯೋ ಆಗಲಿ, ಹಲವಾರು ವಿಡಿಯೋ, ಟ್ರಾವೆಲ್, ಎಲ್ಲ ಕಡೆ ಹೋಗ್ತಾ ಇರೋ ವಿಡಿಯೋ ಎಲ್ಲ ಹಾಕ್ತಾ ಇದ್ದೀನಲ್ವಾ, ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ. ಒಂದೇ ಕಂಟೆಂಟ್ ಹಾಕೋಕ್ಕಾಗಲ್ಲಲ್ವ. ನಾನು ಡೈಲಿ ಲೈಫಲ್ಲಿ ಏನು ನಡೀತಾ ಇರುತ್ತೆ, ನಾವು ಹೇಗೆ ಜೀವನ ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ, ಏನು ಕತೆ, ಇನ್ನು ನನಗೆ ಗೊತ್ತಿರೋ ಹವ್ಯಾಸಗಳ ವಿಡಿಯೋ ಎಲ್ಲ ಹಾಕ್ತಾ ಇರ್ತೀನಿ. ಅದಕ್ಕೇನೆ ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೋಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಲ್ಲ, ಅದು ನಮ್ಮಂಥವರ ವಿಡಿಯೋ ಏನಿರುತ್ತೆ ಅಂತ ಅನ್ಕೋಬಹುದು. ಕೆಲವೊಂದು ನೋಡಿ ಕಲಿಯುವಂಥದ್ದು ಇರುತ್ತೆ ಕೆಲವೊಂದು. ಇವಾಗ ನಾನು ಈ ಮ್ಯೂಸಿಕ್ ಕ್ಲಾಸ್ ಕೂಡ ಯಾರೋ ಒಬ್ಬರು, ಕೆಲವೊಂದು ಕಡೆ ಮ್ಯೂಸಿಕ್ ಟೀಚರ್ ಇರಲ್ಲ, ಅವ್ರಿಗೆ ಕಲಿಬೇಕಂತ ಇಷ್ಟ ಇರುತ್ತೆ. ಇವಾಗ ಜಿ ಕನ್ನಡದಲ್ಲಿ ಅಲ್ಲಿ ಇಲ್ಲಿ ಸರಿಗಮಪ ಎಲ್ಲ ಬರ್ತಾ ಇರ್ತಾರೆ, ಹುಡುಗರು ಹೇಳ್ತಾರೆ ನಾನು ಸಂಗೀತ ಕಲ್ತಿಲ್ಲ, ಹಾಡ್ತಾರೆ, ತುಂಬ ತುಂಬ ಚೆನ್ನಾಗಿ ಹಾಡ್ತಾರೆ ಎಲ್ಲ ಮಕ್ಕಳು. ಬೇಸಿಕ್ ಕೂಡ ಕಲ್ತ್ಕೊಂಡ್ಬಿಟ್ರೆ ಚೆನ್ನಾಗಿ. ಇವಾಗ ನೋಡಿ ಈ ಮಿಕ್ಸಿಂಗನ್ನು ಹಾಕ್ತೀನಿಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಬೇಕಾಗೋರು ಬೆಳ್ಳುಳ್ಳಿ ಹಾಕ್ಬೋದು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಬೇಕು. ಏನಂತೀರಾ? ಕೆಲವ್ರು ಅನ್ಕೋತಾರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದ ತಕ್ಷಣ ದುಡ್ಡು ಬರುತ್ತೆ, ಅದು ಇದು ಅಂತ ಏನೇನೋ ಅಂತಾರೆ ಗೊತ್ತಿಲ್ಲದೆ ಇರೋರು. ಯೂಟ್ಯೂಬ್ ಗೊತ್ತಿರೋರಿಗೆ ಗೊತ್ತು ಯಾರಿಗೆ ದುಡ್ಡು ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು. ಲಕ್ಷ ಲಕ್ಷ ವ್ಯೂಸ್ ಬಂದವರಿಗೆ ಖಚಿತವಾಗಿಯೂ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದರೆ ದುಡ್ಡು ಬರುತ್ತೆ, ಬರಲ್ಲ ಅಂತ ನಾನೇನು ಹೇಳಲ್ಲ. ಆದರೆ ನಮ್ಮಂಗಿದ್ದ ಪುಟ್ಗೋಸಿ ಸಣ್ಣ ಸಣ್ಣ ಚಾನಲ್ ಅವ್ರಿಗೆ ಯಾರು ಎಲ್ಲಿಂದ ಬರಬೇಕು ದುಡ್ಡು ಹೇಳಿ? ನೀವಂತೂ ನೋಡಲ್ಲ, ನಿಮ್ಮ ತಲೆಗೆ ಕೂತ್ಕೊಂಡ್ಬಿಟ್ಟಿದೆ. ನಾವು ನೋಡಿದ್ರೆ ಇವ್ರಿಗೆ ದುಡ್ಡು ಬರುತ್ತೆ ಅಂತ ಕೆಲವ್ರು ನಂಗೆ ಬಾಯ್ ಬಿಟ್ಟು ಹೇಳಿದ್ದಾರೆ, ಅದಕ್ಕೆ ನಾನು ನಿಮ್ಮ ಮಾತು ಹೇಳ್ತಾ ಇರೋದು. ಅವ್ರೇನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಗೊತ್ತಾ? ನೀವು ಹೇಳಿದ್ರೆ ನಗ್ತೀರಾ. ನೋಡ್ಬೇಡಿ, ಅವ್ರಿಗೆ ದುಡ್ಡು ಬರುತ್ತೆ, ನೀವು ನೋಡ್ಬೇಡಿ, ಯಾರೂ ಲೈಕ್ ಮಾಡಬೇಡಿ ಅಂತೆಲ್ಲ ಹೇಳ್ತಾರಂತೆ. ನಂಗೆ ನಗು ಬಂತು ಅವ್ರು ಹೇಳಿದಾಗ. ಹೀಗೂ ಇರ್ತಾರ ಜನ ಅಂತ. ಏನು ಮಾಡೋಕ್ಕಾಗಲ್ಲ ಬಿಡಿ, ಎಲ್ಲರೂ ಇರಬೇಕಲ್ವಾ. ನಿಮಗೆ ಗೊತ್ತಾ, ನಾನು ಹಾಕ್ತಿರೋದು ನನ್ನ ಸಂತೋಷಕ್ಕಷ್ಟೇ. ಇಲ್ಲಾಂದರೆ ವಿಡಿಯೋ ಮಾಡೋದಾಗಲಿ, ಎಡಿಟಿಂಗ್ ಮಾಡೋದಾಗಲಿ, ಅಪ್ಲೋಡ್ ಮಾಡೋದಾಗಲಿ ಪ್ರತಿಯೊಂದು ಎಷ್ಟು ಕಷ್ಟ ಇರುತ್ತಲ್ವ. ಕೇವಲ ವಿಡಿಯೋ ತೆಗೆದ ತಕ್ಷಣ ಹಾಕೋದು ಯೂಟ್ಯೂಬ್ ಅಲ್ಲ, ಅದನ್ನು ಎಡಿಟಿಂಗ್ ಮಾಡಬೇಕು. ಇವಾಗ ನೋಡಿ, ಇದು ಮಿಕ್ಸ್ ಮಾಡೋಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಟೊಮೆಟೊ ಸಾಸ್ ಹಾಗೆ ಇದು ಸೋಯಾ ಸಾಸ್ ಎರಡು ಮಿಕ್ಸ್ ಮಾಡಿದ್ದೀನಿ. ಹೋದ ಸಲ ಜಾಸ್ತಿ ಆಗಿರೋದ್ರಿಂದ ಈ ಸಲ ಕಡಿಮೆ ಹಾಕ್ತಾ ಇದ್ದೀನಿ.
ಸ್ವಲ್ಪ ಖಾರನೂ ಹಾಕಬೇಕಲ್ಲ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಆದರೆ ಖಾರ ಆಗಲ್ಲ ಇದು. ನೋಡೋಣ ಹೇಗೆ ಬರುತ್ತೆ. ಈಗ ಅಡುಗೆನ ಮಾಡಿದ್ರೇ ನಮ್ಗೆ ಗೊತ್ತಾಗುತ್ತೆ ಏನು ಕಥೆ. ಅದು ನನ್ನ ಹತ್ರ ಎಲ್ಲಾದ್ರೂ ಹೋದರೆ ನಾನು ರುಚಿ ನೋಡಿ ಏನೇನು ಹಾಕಿರ್ಬೋದು ನೋಡಿ ಅಡುಗೆನ ಮಾಡೋದು ಅಭ್ಯಾಸ ನನಗೆ. ಫ್ರೆಂಡ್ಸ್, ಈ ಸಮ್ಮರಲ್ಲಿ ಇವತ್ತು ಹೈದರಾಬಾದಲ್ಲಿ 40 ಡಿಗ್ರಿ ಇದೆ. ಈ ಸಮ್ಮರಲ್ಲಿ ಯಾರಾದ್ರೂ ಈ ಥರ ಎಣ್ಣೆ ಮಾಡ್ತಾರ? ಹುಚ್ಚಲ್ವ ನನಗೆ, ಏನೋ ಒಂದು ಹುಚ್ಚು ಮಾಡಬೇಕು ಅಂತ. ಅದ್ರ ಜೊತೆ ಈ ವಿಡಿಯೋನು ಮಾಡಬೇಕು ಯೂಟ್ಯೂಬಿಗೆ ಅಂತ. ಏನು ಗೊತ್ತಾ, ಇವೆಲ್ಲ ಬೇಯೋದು ತುಂಬ ಲೇಟು, ಬೇಗ ಬೇಗ ಆಗಲ್ಲ ಇದು ಕೆಲಸ. ಸ್ಟಾರ್ಟ್ ಮಾಡೋದೇನೋ ಖುಷಿಯಾಗಿ ಸ್ಟಾರ್ಟ್ ಮಾಡ್ತೀವಿ, ಎಂಡ್ ಮಾಡೋದು ಸ್ವಲ್ಪ ಬೋರೆ. ಏನಂತೀರಾ? ನಿಮಗೂ ಹಾಗೆ ಅನಿಸುತ್ತಾ? ನನ್ನ ಮುಖ ನೋಡ್ತೀರಾ ಎಷ್ಟು ಸುರಿತಾ ಇದೆ, ಸೆಕೆ, ಬೆವರು ಸುರಿತಾ ಇದೆ. ಬೆವರು ಸುರಿಸಿ ಮಂಚೂರಿಯ ಮಾಡ್ತಾ ಇದ್ದೀನಿ ಅಲ್ವಾ. ಇನ್ನೊಂದು ಸಲ ಹಾಕಷ್ಟಿದೆ. ಇದು ಬೇಯ್ತಾ ಇದೆ. ಇಲ್ಲಿ ಮಸಾಲೆ ರೆಡಿಯಾಗಿದೆ, ನೆಕ್ಸ್ಟ್ ಪ್ರೋಸೆಸ್ಸಿಗೋಸ್ಕರ ರೆಡಿಯಾಗಿದೆ. ಇಲ್ಲಿ ಕರೆದಿರೋದು ಇದು ಹಲಸಿನಕಾಯಿ, ಇದು ಗೋಬಿ. ಇವಾಗ ಕರೆದಿರೋದು ಆಯಿತು, ಮಿಕ್ಸ್ ಮಾಡೋಣ ಇದ್ರ ಜೊತೆಗೆ. ಕಣ ಎರಡು ಒಟ್ಟಿಗೆನೆ ಹಾಕಿರ್ತೀನಿ, ಸಪ್ರೇಟ್ ಯಾರು ಮಾಡ್ತಾರೆ ನೋಡಿ. ತುಂಬ ಆಯ್ತು, ಜಾಸ್ತಿ ಆಯ್ತಲ್ಲ. ಇವಾಗ ಇದನ್ನ ಮಿಕ್ಸ್ ಮಾಡಬೇಕು. ಗೊತ್ತಾಗುತ್ತಲ್ವ, ಟೇಸ್ಟ್ ಎಲ್ಲ ಬೇರೆ ಬೇರೆ ಇರುತ್ತೆ. ಹಲಸಿನಕಾಯಿ ಬೇರೆ, ಜಾಸ್ತಿ ಇದು ಗೋಬಿ ಬೇರೆ ಇರುತ್ತೆ. ನೀವು ಬರೀ ಜಾಸ್ತಿ ತಂದು ಮಾಡಿ, ಹಲಸಿನಕಾಯಿನ ಮಾತ್ರ ತಂದು ಮಾಡಿ ನೀವು. ನಾನು ಎರಡು ಮಿಕ್ಸ್ ಮಾಡಿಬಿಟ್ಟೆ. ಹಲಸಿನಕಾಯಿ ಗೋಬಿ ಮಂಚೂರಿಯ ನೋಡಿದ್ರಲ್ಲ, ರೆಡಿ. ಈಗ ಸರಿ ಒಳಗೆ ಹಾಕೋಣ ಇದನ್ನ ಅಲ್ವ. ಇವತ್ತು ಚೆನ್ನಾಗಿ ಬಂದಿದೆ. ಇವತ್ತು ಕರೆಕ್ಟಾಗಿ ನಾನು ಸೋಯಾ ಸಾಸ್ ಹಾಕಿದ್ದೀನಿ. ಮೊನ್ನೆ ಹಾಕಿರೋದು ಜಾಸ್ತಿ ಆಗಿತ್ತು, ಇವತ್ತು ಕರೆಕ್ಟಾಗಿದೆ ಅಲ್ವಾ. ಚೆನ್ನಾಗಿರುತ್ತೆ, ನೋಡೋಣ ಹೇಗಿರುತ್ತೆ. ಹಲಸಿನಕಾಯಿ ಗೋಬಿ ಮಂಚೂರಿಯ ರೆಡಿ. ಎರಡು ಮಿಕ್ಸ್ ಮಾಡಿದ್ದೀನಿ. ನಾನು ಮಾಡಿರೋದು ಸಪ್ರೇಟಾಗಿ ಮಾಡಿದ್ದೀನಿ. ಇದರೊಳಗೆ ನಿಮ್ಗೆ ತೋರಿಸ್ತಾ ಇರೋದು ಎರಡು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಡ್ರೈ ಮಂಚೂರಿಯ ಇದು ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.